ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ. ಇಂದು ನಮ್ಮ ವಿಷಯ ಮುಖ್ಯಮಂತ್ರಿಯವರು ಕೊಡೋದಿಲ್ಲ, ಉಪಮುಖ್ಯಮಂತ್ರಿಗಳು ಬಿಡುವುದಿಲ್ಲ ಕುರ್ಚಿಯನ್ನ. ಇದನ್ನ ಹೇಗೆ ಹಂಚಿಕೊಳ್ಳಬೇಕು? ಆದರೆ ಚಿಂತೆ ಬೇಡ, ನಮ್ಮ 4 ಪಂಡಿತರು ಇದಕ್ಕೆ ಪರಿಹಾರ ಕಂಡುಕೊಳ್ಳುತ್ತಾರೆ ಅನ್ಸತ್ತೆ. ಅಯ್ಯೋ, ಇವೇನ್ ಬಿಡಿ ಸ್ವಾಮಿ, ಮಾಮೂಲಿ ಆಗಿಬಿಟ್ಟಿದೆ. ನಮ್ಮ ಮನೆಗಳಲ್ಲಿ ರಿಮೋಟ್ಗೆ ಕಿತ್ತಾಡುವ ಹಾಗೆ ಇವರು ಕುರ್ಚಿಗೆ ಕಿತ್ತಾಡುತ್ತಾರೆ. ಇಬ್ಬರು ಗೆಳೆಯರೇ, 9 ಗ್ರಹಗಳು ಸರಿ ಸಾಲಿನಲ್ಲಿ ಇಲ್ಲ. ಕುರ್ಚಿ ದೋಷ ಇದೆ, ಅದಕ್ಕೆ ಇಬ್ಬರಿಗೆ ಆಸೆ ಹೆಚ್ಚಾಗಿದೆ. ಸರ್, ಇದೇ ವಿಷಯಕ್ಕೆ ನಾನು ಮೀಮ್ ಮಾಡಿದ್ದೆ. ಒಂದೇ ಕುರ್ಚಿಗೆ ಬುಕ್ ಮಾಡಲಾಗಿದೆ ಅಂತ ಹಾಕಿದ್ದೆ. ಇಬ್ಬರು ರಿಫ್ರೆಶ್ ಒತ್ತಾ ಕುಳಿತಿದ್ದರು. ನನಗೆ ಒಂದು ಡೌಟ್. ಒಬ್ಬರು ಸಿಎಂ ಮತ್ತೊಬ್ಬರು ಡಿಸಿಎಂ. ಇಬ್ಬರಿಗೂ ಕುರ್ಚಿ ಬೇಕಾದರೆ ನಾವು ಒಂದು ಸೋಫಾ ಕೊಡಿಸಿಬಿಟ್ಟರೆ ಪ್ರಾಬ್ಲಮ್ ಸಾಲ್ವ್ಡ್. ಇಷ್ಟೊಂದು ಪಜೀತಿ ಪಡುವ ಹಾಗೆ ಇಲ್ಲ ಅಲ್ವಾ? ಅಯ್ಯೋ ಸರ್, ಅವರು ಎಷ್ಟು ಸೋಫಾ ಬೇಕಾದರೂ ತಗೊಳ್ಳುತ್ತಾರೆ. ಆದರೆ ಕುರ್ಚಿ ಇಂಪಾರ್ಟೆಂಟ್ ಸರ್. ಎಲ್ಲಾ ಗ್ಯಾರಂಟಿಗಳ ತರಹ ಕುರ್ಚಿ ಗ್ಯಾರಂಟಿಯೂ ಕೂಡ ಮೊದಲೇ ಘೋಷಿಸಬೇಕಾಗಿತ್ತು. ಸರ್, ಇಲ್ಲ ಅಂದ್ರೆ ನಮ್ಮ ಕೆಲಸಗಳಲ್ಲಿ ಶಿಫ್ಟ್ ಇರುತ್ತಲ್ಲ, ಆ ತರಹ ಫಸ್ಟ್ ಶಿಫ್ಟ್ಗೆ ಒಬ್ಬರು, ಸೆಕೆಂಡ್ ಶಿಫ್ಟ್ಗೆ ಮತ್ತೊಬ್ಬರು, ನೈಟ್ ಶಿಫ್ಟಿಗೆ ಬೇಕಾದ್ರೆ ಇನ್ನೊಬ್ಬರನ್ನು ಸೇರಿಸಿಕೊಳ್ಳಬಹುದು. ಇದರಿಂದ ಮುಂದೆ ಬರುವ ಕುರ್ಚಿ ತೊಂದರೆಯನ್ನು ಕೂಡ ಈಗಲೇ ಪರಿಹರಿಸಿದಂತಾಗತ್ತಿದೆ. ಇದು ರಾಜಕೀಯಕ್ಕೆ ಒಂದು ಒಳ್ಳೆಯ ಸಲಹೆ ಅನ್ಕೋತೀನಿ. ಪ್ರೇಕ್ಷಕರೇ, ಸಮಯದ ಅಭಾವ ಇರೋದ್ರಿಂದ ಇಂದಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೈಲೆಂಟ್. ಸುಮ್ಮನೆ ಇರಪ್ಪ. ನಾನ್ ಕಷ್ಟ ನನಗಾಗಿದೆ. ಬೆಳಿಗ್ಗೆಯಿಂದ 1, 2 ಏನೂ ಮಾಡಿಲ್ಲ. ಬ್ರೇಕಿಂಗ್ ನ್ಯೂಸ್ ಅಂತ ಇಲ್ಲೇ ಕೂತಿದ್ದೀನಿ.